ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಹಾಗಾಗಿ ವಿಶೇಷವಾಗಿ ಅಲಂಕಾರವನ್ನ ಕೂಡ ಮಾಡಲಾಗಿದ್ದು ಮಲೆ ಮಹದೇಶ್ವರ ಬೆಟ್ಟ ಇವತ್ತು ಕಂಗೊಳಿಸ್ತಾ ಇದೆ. ಅನೇಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆದು ಪುನೀತರಾಗ್ತಿದ್ದಾರೆ. ಮಹಾಶಿವರಾತ್ರಿ ದಿನ ಮಹದೇಶ್ವರನಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದ್ದು ಹೂವು ಹಣ್ಣು ತರಕಾರಿಗಳಿಂದ ಮಾದಪ್ಪನಿಗೆ ಭಕ್ತರಿಂದ ಸಿಂಗಾರವನ್ನ ಮಾಡಲಾಗಿದೆ. ಉಘೆ ಉಘೆ ಅಂತ ಕೂಗುತ್ತಾ ಬೆಟ್ಟದತ್ತ ಭಕ್ತ ಸಾಗರವೇ ಧಾವಿಸ್ತಾ ಇದೆ. ಸರತಿ ಸಾಲಲ್ಲಿ ನಿಂತು ಮಾದಪ್ಪನ ದರ್ಶನವನ್ನ ಪಡೆದಂತಹ ಭಕ್ತಗಣ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಹೂವು ಹಣ್ಣು ತರಕಾರಿ ವಿವಿಧ ಬಗೆ ಬಗೆಯ ತರಕಾರಿಗಳ ಮೂಲಕ ಇವತ್ತು ಮಾದಪ್ಪನ ಸನ್ನಿಧಿಯಲ್ಲಿ ವಿಶೇಷವಾಗಿ ಅಲಂಕಾರವನ್ನ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಭಕ್ತರು ಸರತಿ ಸಾಲಲ್ಲಿ ನಿಂತು ಇವತ್ತು ಮಾದಪ್ಪನ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. 2-3 ದಿನಗಳಿಂದ ನಾನಾ ಭಾಗಗಳಿಂದ ಇವತ್ತಿನ ಪೂಜೆಯನ್ನ ಇವತ್ತಿನ ಮಾದಪ್ಪನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪಾದಯಾತ್ರೆ ಮೂಲಕ ಮಾದಪ್ಪನ ಸನ್ನಿಧಿಗೆ ತೆರಳಿದ್ರು. ಎಚ್.ಡಿ. ರೇವಣ್ಣ ಅವರು ಕೂಡ ಇವತ್ತು ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಮಹದೇಶ್ವರನಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದ್ದು ಮಾದಪ್ಪನ ದರ್ಶನವನ್ನ ಪಡೆದುಕೊಂಡು ಭಕ್ತರು ಪುನೀತರಾಗ್ತಿದ್ದಾರೆ. ಇಂದು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರವೇ ಕೂಡ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ಕೂಡ ಸಹಸ್ರಾರು ಭಕ್ತರು ಕೂಡ ಮಹದೇಶ್ವರನ ಸನ್ನಿಧಿಯಲ್ಲಿ ಬಂದು ತಲುಪಿರುವಂತದ್ದು. ಜೊತೆಗೆ ಇವತ್ತು ಮಹಾಶಿವರಾತ್ರಿ ವಿಶೇಷವಾದಂತಹ ದಿನ, ವಿಶೇಷವಾದಂತಹ ಅಲಂಕಾರ ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಮಾದಪ್ಪನಿಗೆ ವಿಶೇಷವಾದಂತಹ ಸೇವೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದರೆ ಈಗ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಸಹಸ್ರಾರು ಸಂಖ್ಯೆಯಲ್ಲಿ ಬರುವಂತಹ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಾದಪ್ಪನ ದರ್ಶನವನ್ನು ಕೂಡ ಪಡಿತಾ ಇರುವಂತದ್ದು. ಅಂದ್ರೆ ಹಿಂದೆ ಸಾಕಷ್ಟು ಸಂದರ್ಭಗಳಲ್ಲಿ ಕೂಡ ನಾವು ನೋಡಿದ್ದೆ ಮಹದೇಶ್ವರನಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಕೆಲವರು ಪಾದಯಾತ್ರೆ ಮೂಲಕವಾಗಿ ಮಹದೇಶ್ವರನ ಬೆಟ್ಟಕ್ಕೆ ಬಂದು ಮಹದೇಶ್ವರನ ದರ್ಶನವನ್ನು ಪಡೆದರೆ ತಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ತಾವು ಬೇಡಿಕೊಂಡಂತೆ ಎಲ್ಲವನ್ನೂ ಕೂಡ ಮಹದೇಶ್ವರ ಕರುಣಿಸ್ತಾನೆ ಅಂತನ್ನುವಂತಹ ನಿಟ್ಟಿನಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪ್ರಮುಖವಾಗಿ ದರ್ಶನವನ್ನು ಪಡಿತಾ ಇದ್ದಾರೆ. ಜೊತೆಗೆ ಇಡೀ ದೇವಸ್ಥಾನದ ಆವರಣವನ್ನ ಬಹಳ ಅತ್ಯುತ್ತಮವಾಗಿ ಸಿಂಗಾರವನ್ನ ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಹಣ್ಣುಗಳು ಜೊತೆಗೆ ತರಕಾರಿಗಳಿಂದಲೂ ಕೂಡ ಈ ಒಂದು ದೇವಾಲಯದ ಆವರಣವನ್ನ ಅಲಂಕಾರ ಮಾಡಿರ್ತಕ್ಕಂತಹ ದೃಶ್ಯವನ್ನ ನಾವು ನೋಡಬಹುದಾಗಿದೆ. ಪ್ರಮುಖವಾಗಿ ಏನು ರೈತರು ಬೆಳೆಯುವಂತಹ ಪದಾರ್ಥಗಳೇನಿದೆ ಅಂದ್ರೆ ಹಣ್ಣು ಆಗಿರ್ಬೋದು, ಹೂವು, ತರಕಾರಿ, ಕಬ್ಬು ಸೇರಿದಂತೆ ಎಲ್ಲಾ ಮಾದರಿಯ ತರಕಾರಿಗಳನ್ನು ಕೂಡ ಅಂದ್ರೆ ಕ್ಯಾರೆಟ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಮುಸುಕಿನ ಜೋಳ, ಕಬ್ಬು ಹೀಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಹಾಗಾಗಿ ವಿಶೇಷವಾಗಿ ಅಲಂಕಾರವನ್ನ ಕೂಡ ಮಾಡಲಾಗಿದ್ದು ಮಲೆ ಮಹದೇಶ್ವರ ಬೆಟ್ಟ ಇವತ್ತು ಕಂಗೊಳಿಸ್ತಾ ಇದೆ. ಅನೇಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆದು ಪುನೀತರಾಗ್ತಿದ್ದಾರೆ. ಮಹಾಶಿವರಾತ್ರಿ ದಿನ ಮಹದೇಶ್ವರನಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದ್ದು ಹೂವು ಹಣ್ಣು ತರಕಾರಿಗಳಿಂದ ಮಾದಪ್ಪನಿಗೆ ಭಕ್ತರಿಂದ ಸಿಂಗಾರವನ್ನ ಮಾಡಲಾಗಿದೆ. ಉಘೆ ಉಘೆ ಅಂತ ಕೂಗುತ್ತಾ ಬೆಟ್ಟದತ್ತ ಭಕ್ತ ಸಾಗರವೇ ಧಾವಿಸ್ತಾ ಇದೆ. ಸರತಿ ಸಾಲಲ್ಲಿ ನಿಂತು ಮಾದಪ್ಪನ ದರ್ಶನವನ್ನ ಪಡೆದಂತಹ ಭಕ್ತಗಣ
ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ. ಹೂವು, ಹಣ್ಣು, ತರಕಾರಿ, ವಿವಿಧ ಬಗೆಯ ತರಕಾರಿಗಳ ಮೂಲಕ ಇವತ್ತು ಮಾದಪ್ಪನ ಸನ್ನಿಧಿಯಲ್ಲಿ ವಿಶೇಷವಾಗಿ ಅಲಂಕಾರವನ್ನ ಮಾಡಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ದೀರಿ. ಭಕ್ತರು ಸರತಿ ಸಾಲಲ್ಲಿ ನಿಂತು ಇವತ್ತು ಮಾದಪ್ಪನ ದರ್ಶನವನ್ನ ಪಡೆದುಕೊಳ್ತಿದ್ದಾರೆ. 2-3 ದಿನಗಳಿಂದ ನಾನಾ ಭಾಗಗಳಿಂದ ಇವತ್ತಿನ ಪೂಜೆಯನ್ನ, ಇವತ್ತಿನ ಮಾದಪ್ಪನನ್ನ ಕಣ್ತುಂಬಿಕೊಳ್ಳೋದಕ್ಕೆ ಪಾದಯಾತ್ರೆ ಮೂಲಕ ಮಾದಪ್ಪನ ಸನ್ನಿಧಿಗೆ ತೆರಳಿದ್ರು. ಎಚ್ ಡಿ ರೇವಣ್ಣ ಅವರು ಕೂಡ ಇವತ್ತು ದರ್ಶನವನ್ನ ಪಡೆದುಕೊಂಡಿದ್ದಾರೆ. ಮಹದೇಶ್ವರನಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದ್ದು ಮಾದಪ್ಪನ ದರ್ಶನವನ್ನ ಪಡೆದುಕೊಂಡು ಭಕ್ತರು ಪುನೀತರಾಗ್ತಿದ್ದಾರೆ. ಇಂದು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ಭಕ್ತ ಸಾಗರವೇ ಕೂಡ ಹರಿದು ಬರ್ತಾ ಇರುವಂತದ್ದು. ಈಗಾಗಲೇ ಕೂಡ ಸಹಸ್ರಾರು ಭಕ್ತರು ಕೂಡ ಮಹದೇಶ್ವರನ ಸನ್ನಿಧಿಯಲ್ಲಿ ಬಂದು ತಲುಪಿರುವಂತದ್ದು. ಜೊತೆಗೆ ಇವತ್ತು ಮಹಾಶಿವರಾತ್ರಿ ವಿಶೇಷವಾದಂತಹ ದಿನ, ವಿಶೇಷವಾದಂತಹ ಅಲಂಕಾರ, ಪೂಜಾ ಕೈಂಕರ್ಯಗಳು ನಡೆಯುತ್ತೆ. ಮಾದಪ್ಪನಿಗೆ ವಿಶೇಷವಾದಂತಹ ಸೇವೆ ನಡೆಯುವಂತಹ ಹಿನ್ನೆಲೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದರಿಗೆ ದೃಶ್ಯದಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಸಹಸ್ರಾರು ಸಂಖ್ಯೆಯಲ್ಲಿ ಬರುವಂತಹ ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಮಾದಪ್ಪನ ದರ್ಶನವನ್ನು ಕೂಡ ಪಡಿತಾ ಇರುವಂತದ್ದು. ಅಂದ್ರೆ ಹಿಂದೆ ಸಾಕಷ್ಟು ಸಂದರ್ಭಗಳಲ್ಲಿ ಕೂಡ ನಾವು ನೋಡಿದ್ದೇವೆ ಮಹದೇಶ್ವರನಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕೂಡ ಕೆಲವರು ಪಾದಯಾತ್ರೆ ಮೂಲಕವಾಗಿ ಮಹದೇಶ್ವರನ ಬೆಟ್ಟಕ್ಕೆ ಬಂದು ಮಹದೇಶ್ವರನ ದರ್ಶನವನ್ನು ಪಡೆದರೆ ತಮಗೆ ಪುಣ್ಯ ಪ್ರಾಪ್ತಿಯಾಗುತ್ತೆ. ಜೊತೆಗೆ ತಾವು ಬೇಡಿಕೊಂಡದ್ದು ಎಲ್ಲವನ್ನೂ ಕೂಡ ಮಹದೇಶ್ವರ ಕರುಣಿಸ್ತಾನೆ ಅಂತನ್ನುವಂತಹ ನಿಟ್ಟಿನಲ್ಲಿ ಸರತಿ ಸಾಲಿನಲ್ಲಿ ನಿಂತು ಪ್ರಮುಖವಾಗಿ ದರ್ಶನವನ್ನು ಪಡಿತಾ ಇದ್ದಾರೆ. ಜೊತೆಗೆ ಇಡೀ ದೇವಸ್ಥಾನದ ಆವರಣವನ್ನ ಬಹಳ ಅತ್ಯುತ್ತಮವಾಗಿ ಸಿಂಗಾರವನ್ನ ಮಾಡಿರ್ತಕ್ಕಂಥ ದೃಶ್ಯವನ್ನು ಕೂಡ ನಾನು ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಹಣ್ಣುಗಳು ಜೊತೆಗೆ ತರಕಾರಿಗಳಿಂದಲೂ ಕೂಡ ಈ ಒಂದು ದೇವಾಲಯದ ಆವರಣವನ್ನ ಅಲಂಕಾರ ಮಾಡಿರ್ತಕ್ಕಂತಹ ದೃಶ್ಯವನ್ನ ನಾವು ನೋಡಬಹುದಾಗಿದೆ. ಪ್ರಮುಖವಾಗಿ ಏನು ರೈತರು ಬೆಳೆಯುವಂತಹ ಪದಾರ್ಥಗಳೇನಿದೆ ಅಂದ್ರೆ ಹಣ್ಣು ಆಗಿರ್ಬೋದು, ಹೂವು, ತರಕಾರಿ, ಕಬ್ಬು ಸೇರಿದಂತೆ ಎಲ್ಲಾ ಮಾದರಿಯ ತರಕಾರಿಗಳನ್ನು ಕೂಡ ಅಂದ್ರೆ ಕ್ಯಾರೆಟ್ ಆಗಿರ್ಬೋದು, ಮೂಲಂಗಿ ಆಗಿರ್ಬೋದು, ಮುಸುಕಿನ ಜೋಳ, ಕಬ್ಬು ಹೀಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಶಿವರಾತ್ರಿ ಹಬ್ಬದ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಹಾಗಾಗಿ ವಿಶೇಷವಾಗಿ ಅಲಂಕಾರವನ್ನ ಕೂಡ ಮಾಡಲಾಗಿದ್ದು ಮಲೆ ಮಹದೇಶ್ವರ ಬೆಟ್ಟ ಇವತ್ತು ಕಂಗೊಳಿಸ್ತಾ ಇದೆ. ಅನೇಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವರ ದರ್ಶನವನ್ನ ಪಡೆದು ಪುನೀತರಾಗ್ತಿದ್ದಾರೆ. ಮಹಾಶಿವರಾತ್ರಿ ದಿನ ಮಹದೇಶ್ವರನಿಗೆ ವಿಶೇಷ ಅಲಂಕಾರವನ್ನ ಮಾಡಲಾಗಿದ್ದು ಹೂವು, ಹಣ್ಣು, ತರಕಾರಿಗಳಿಂದ ಮಾದಪ್ಪನಿಗೆ ಭಕ್ತರಿಂದ ಸಿಂಗಾರವನ್ನ ಮಾಡಲಾಗಿದೆ. ಉಘೆ ಉಘೆ ಅಂತ ಕೂಗುತ್ತಾ ಬೆಟ್ಟದತ್ತ ಭಕ್ತ ಸಾಗರವೇ ಧಾವಿಸ್ತಾ ಇದೆ. ಸರತಿ ಸಾಲಲ್ಲಿ ನಿಂತು ಮಾದಪ್ಪನ ದರ್ಶನವನ್ನ ಪಡೆದಂತಹ ಭಕ್ತಗಣ